ಇವರು ಏನು ತಿಳ್ಕೊಂಡಿದ್ದಾರೆ ಮೇಡಮ್, ನಮ್ಮ ಹೆಂಡತಿ ಹಿಂಗೆ ಹೇಳಿದ್ರಲ್ಲ, ಯಾರಾದರೂ ಕಳಿಸಿರ್ಬೇಕು ಅಂತ ಇವರು ಸೈನ್ ಹಾಕಿದ್ದಾರೆ ಮೇಡಮ್. ಅಂದ್ರೆ ಯಾರೋ ಲಾಯರ್ಸ್ ಹೋಗಿದ್ದಾರೆ ಜೈಲಿಗೆ ಚಿನ್ನಯ್ಯ ಮೀಟ್ ಮಾಡಕ್ಕೆ, ಆದರೆ ನೀವು ಕಳಿಸಿರ್ಬೋದು ಅನ್ಕೊಂಡು ಚಿನ್ನಯ್ಯ ನಮ್ಮ ಯಜಮಾನ್ರು ಹಂಗಿದ್ರು. ಆದರೆ ಲಾಯರ್ ಅವರು ಹೋಗಿದ್ದಾರಂತೆ. ಹೋಗುವಾಗ ಅವ್ರು ಹೇಳಿದ್ರಂತೆ, ನಿಮ್ಮ ಕಡೆಯವರು ಕಳಿಸಿರೋದು, ಅವ್ರ ಹತ್ರ ಹೇಳಿರೋದು, ನಿಮ್ಮ ಕಡೆಯವ್ರು ಕಳಿಸಿರೋದು, ಏನು ಮಾತಾಡಬೇಡ, ಸದ್ದಾಕಬೇಡ, ನಾನು ಹೇಳ್ದ ಜೊತೆಲಿ ನೀನು ಸೈನ್ ಹಾಕು, ಅಷ್ಟು ಮಾತ್ರ ಮಾಡು, 4 ದಿನದಲ್ಲಿ ಹೊರಗಡೆ ಬರ್ತೀಯ, 4 ದಿನ ಹೊರಗಡೆ ಬರ್ತೀಯ ಹಾಗಂತ ಹೇಳಿದ್ರಂತೆ ಮೇಡಮ್. ಇವರು ನಾನೇ ಕಳಿಸಿರೋದಂತ ಇವರು ತಿಳ್ಕೊಂಡಿದ್ದಾರೆ ಮೇಡಮ್. ಆದರೆ ನಿಮ್ಮ ಕಡೆಯವರು ಹೇಗಂತ ಹೇಳುವಾಗ ನಾನು ತಿಳ್ಕೊಂಡ್ರಂತ ಮೇಡಮ್ ಹಾಕಿದ್ದಾರೆ ಮೇಡಮ್. ಯಾರಂತ ಇದು ಯಾರು ಮೇಡಮ್ ಕಳಿಸಿರ್ತಾರೆ? ನಿಮ್ಗೇನು ಅನ್ಸುತ್ತೆ, ಯಾರ ಮೇಲೆ ಅನುಮಾನ ಇದೆ? ನನಗೆ ಏನಂದರೆ ಇವಾಗ ಸುಳ್ಳು, ಇದು ಫಸ್ಟು ಸುಳ್ಳು ಧರ್ಮಸ್ಥಳ ಮೇಲೆ ಸುಳ್ಳು ಹೇಳಿದ್ರು ಮೇಡಮ್. ನಮ್ಮ ಯಜಮಾನ್ರು ಹಿಡ್ಕೊಂಡು ಸುಳ್ಳು ಹೇಳಿದ್ರು. ಮತ್ತು ನಮ್ಮ ಯಜಮಾನ್ರು ಇಷ್ಟು ದೂರ ಬಂದಿದ್ದದಲ್ಲ, ನನಗೆ ನಾನು ನನ್ನ ಮಕ್ಕಳು ಹೇಳ್ತಿ ನಮ್ಗೆ ಮಾನ ಮರ್ಯಾದೆ ಎಲ್ಲ ಹೋಯ್ತು. ನಿಜ ಗೊತ್ತಾಗಬೇಕಲ್ಲ ಮೇಡಮ್, ನಿಜ ಗೊತ್ತಾಗಬೇಕು. ಮತ್ತು ಇಲ್ಲ, ನನಗೆ ಇವರು ಸುಳ್ಳು ಹೇಳ್ಕೊಟ್ರು ಧರ್ಮಸ್ಥಳದಿಂದ, ಹಿಂಗೆಲ್ಲ ಹೇಳ್ಬೇಕು ಮಾಡ್ಬೇಕಂತ ಹೇಳಿದ್ರೆ ನಾನು ಹೇಳಿದೆ. ನಾನು ಹಾಗಂತ ನಿಜ ಬರಬೇಕಲ್ಲ ಮೇಡಮ್. ಮತ್ತು ಇವರು ನನಗೆ ಯಾಕೆ ಇವ್ರು ಕಳಿಸಿರೋದು ಬಂದು ನನಗೆ ಯಾಕೆ ಅವ್ರ ಮೇಲೇ ಒಂದು ಡೌಟ್ ಇದ್ದದ್ದು. ಚಿನ್ನಯ್ಯ ಜಾಸ್ತಿ ದಿನ ಜೈಲಲ್ಲಿ ಇದ್ರೆ ಎಲ್ಲಿ ಎಲ್ಲ ನಿಜ ಆಚೆ ಬಂದ್ಬಿಡುತ್ತೆ ಅಂತ ಹೇಳಿ ಇವರೇ ಯಾರನ್ನೋ ವಕೀಲರನ್ನು ಕಳಿಸಿದ್ದಾರೆ ಕಳಿಸಿದ್ದಾರೆ ಮೇಡಮ್.